ನಾವು ಇಂಡಿಯನ್ಸ್ ಕ್ರಿಕೆಟರ್ಸ್ ಅಂದ್ರೇ ದೇವರು ಅಂತ ನಂಬಿದವ್ರು ನಾವು. ಅದಕ್ಕೆ ದೇವ್ರು ಹೇಳ್ತಾರೆ ಅಂತಂದರೆ ಜನ ಕೂಡ ಕೇಳ್ತಾರೆ. ಅದೇ ಈ ವಿಚಾರ ಕೂಡ ಕುಂಬ್ಳೆಯವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರನೇ ಅವರು ತಮ್ಮ ಸ್ಟಾರ್ಗಿರಿ, ತಮ್ಮ ಇಮೇಜನ್ನು ಕಾಡಿನ ರಕ್ಷಣೆಗೆ ಬಳಸ್ಕೊಳ್ಳೋಕ್ಕೆ ಹೊರಟಿದ್ರು. ಹ್ಯಾಟ್ಸ್ ಆಫ್ ಅನ್ನಲೇಬೇಕು ಅಲ್ವಾ? ಬಂಡೀಪುರದಲ್ಲಿ ಮಕ್ಕಳೊಂದಿಗೆ ಆಟ ಆಡಿ ಅವರಿಗೆ ಪರಿಸರದ ಪಾಠ ಹೇಳಿದ ಅನಿಲ್ ಕುಂಬ್ಳೆ ನೇರವಾಗಿ ಹೊರಟಿದ್ದು ಕಾಡು ಸುತ್ತೋದಕ್ಕೆ. ಕಾಡು ಸುತ್ತೋದು ಅಂದರೆ ಮೋಜು ಮಸ್ತಿಗಲ್ಲ. ಅನಿಲ್ ಕುಂಬ್ಳೆ ಅವರಿಗೆ ಕಾಡಿನ ಬಗ್ಗೆ ಅಗಾಧ ಜ್ಞಾನ ಇದೆ. ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳ ಸಂಪೂರ್ಣ ಮಾಹಿತಿ ಇದೆ. ಯಾವ್ಯಾವ ಪಕ್ಷಿಗೆ ಏನೇನು ಹೆಸರು, ಯಾವ್ಯಾವ ಮರಗಳ ವೈಜ್ಞಾನಿಕ ಹೆಸರು ಏನು ಅನ್ನೋದು ಅವ್ರಿಗೆ ಗೊತ್ತು. ಬಂಡೀಪುರ ಅರಣ್ಯದ ಬಗ್ಗೆ ಅನಿಲ್ ಕುಂಬ್ಳೆ ಅವರಿಗೆ ವಿಶೇಷ ಆಸಕ್ತಿ. ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಏನಿದೆಯೋ ಅದಕ್ಕೆ ಸಹ ಇವ್ರು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ. ಇವರಿಂದ ಪ್ರೊಟೆಕ್ಷನ್ ಆಗುತ್ತೆ, ಇವರಿಂದ ಇನ್ಫಾರ್ಮೇಷನ್ ಬರುತ್ತೆ, ಇವರಿಂದ ಕಾಡು ಉಳ್ಕೊಳ್ಳೋ ಏನು ಉಳ್ಕೋಬೇಕು ಅದು ಇಲ್ಲಿ ಆ್ಯಕ್ಚುಲ್ ಫುಡ್ ಸೋಲ್ಜರ್ಸ್ ಅಂತ ಏನು ಹೇಳ್ತಾರೋ ಅವರೆಲ್ಲ ಇವರು. ಸೊ ಇವ್ರನ್ನ ನಾವು ಕಾಪಾಡ್ಕೊಂಡು ಬರಬೇಕು. ಸೊ ಅದಕ್ಕೋಸ್ಕರ ಇದು ಜನಕ್ಕೆ ಇವರ ಕಷ್ಟ ಸುಖಗಳನ್ನ ತಿಳಿಸ್ಲಿ, ನಿಮ್ಮ ಮೂಲಕ, ಮಾಧ್ಯಮ ಮೂಲಕ ತಿಳಿಲಿ ಅಂತ ಒಂದು ಇಚ್ಛೆ ಇತ್ತು. ಅದಲ್ಲದೆ ನನ್ನ ಫೌಂಡೇಶನಿಂದನೂ ಹೋದ ವರ್ಷ ಒಂದು ಅವಾರ್ಡ್ಸ್ ಫಂಕ್ಷನ್ ಆಯಿತು. ಫುಡ್ ಸೋಲ್ಜರ್ಸ್ಗೆಲ್ಲ ನಾವು ನಗದು ಬಹುಮಾನ ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದೀವಿ. ಅನಿಲ್ ಕುಂಬ್ಳೆ ಮಾಡುತ್ತಿರುವ ಕೆಲಸಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದಲೂ ಸಹಕಾರ ಸಿಗ್ತಿದೆ. ಕ್ರಿಕೆಟ್ ಪ್ರೇಮಿಗಳಿಗೆಲ್ಲ ಅನಿಲ್ ಕುಂಬ್ಳೆ ಹೀರೋ ಆದರೆ, ಈ ಕ್ರಿಕೆಟ್ ತಾರೆಗೆ ಕಾಡಿನೊಳಗೆ ಹಗಲು ರಾತ್ರಿ ಸೈನಿಕರಂತೆ ದುಡಿಯುವ ಕೆಳವರ್ಗದ ಸಿಬ್ಬಂದಿಯೇ ಹೀರೋಗಳಂತೆ. ಹೀಗಾಗಿಯೇ ಕಾಡಿನೊಂದಿಗೆ ಒಡನಾಟ ಇಟ್ಕೊಂಡಿರುವ ಅನಿಲ್ ಕುಂಬ್ಳೆ ಯಾವಾಗ ಕಾಡಿಗೆ ಬಂದರೂ ಅವರನ್ನು ಭೇಟಿ ಮಾಡದೆ ಹೊರಗೋದಿಲ್ಲ. ಈ ಸಂದರ್ಭದಲ್ಲೂ ಅನಿಲ್ ಕುಂಬ್ಳೆ ಬಂಡೀಪುರದ 2 ಬೇಟೆ ನಿಗ್ರಹ ಶಿಬಿರಗಳಿಗೆ ಭೇಟಿ ನೀಡಿದರು. ಅಲ್ಲಿನ ಸಿಬ್ಬಂದಿ ಜೊತೆ ಕುಶಲೋಪರಿ ನಡೆಸಿದರು. ಕ್ರಿಕೆಟ್ ಕಲಿ ಜಂಬೋ ಕಾಡನ್ನೆಲ್ಲ ಸುತ್ತಿ ಅಧಿಕಾರಿಗಳು ಕೆಳವರ್ಗದ ಸಿಬ್ಬಂದಿ ಜೊತೆ ಮಾತನಾಡಿ ಅವರ ಯೋಗಕ್ಷೇಮ ಮಾತ್ರ ವಿಚಾರಿಸೋದಿಲ್ಲ. ಬದಲಿಗೆ ಬೆಂಗಳೂರು ಮತ್ತು ದಿಲ್ಲಿಯ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಸಾಕಷ್ಟು ಕೆಲಸ ಜಾರಿ ಆಗೋ ಹಾಗೆ ನೋಡ್ಕೊತಾರೆ. ರಾಜ್ಯದ ಅರಣ್ಯ ಸಂರಕ್ಷಣೆಗೆ ಕೇಂದ್ರದಿಂದ ಹೆಚ್ಚಿನ ಅನುದಾನ ಮಾಡಿಸಿಕೊಟ್ಟಿದ್ದಾರೆ. ಜೊತೆಗೆ ಅರಣ್ಯ ಸಿಬ್ಬಂದಿಗೆ ರಾಜ್ಯದ 3 ಕಡೆ ವಸತಿ ಗೃಹ ನಿರ್ಮಿಸೋ ಯೋಜನೆಗೆ ಚಾಲನೆ ಕೊಡಿಸಿದ್ದಾರೆ. ಆದ್ದರಿಂದಲೇ ಅವರ ಕೆಲಸಕ್ಕೆ ಅರಣ್ಯ ಸಿಬ್ಬಂದಿ ಸಹ ಫುಲ್ ಖುಷಿಯಾಗಿದ್ದಾರೆ. ಅನಿಲ್ ಕುಂಬ್ಳೆ ಅವರು ಇದು ಎಷ್ಟನೇ ಸತಿ ಬಂದಿರೋದಿಲ್ಲ? ಇದು 3ನೇ ಬಾರಿ. ಬಂದಾಗ ಏನು ಹೇಳ್ತಾರೆ? ಬಂದಾಗೆಲ್ಲ ಕೇಳ್ತಾರೆ, ನಮ್ಮ ಏನು ಪ್ರಾಬ್ಲಮ್ ಇದೆ, ನಿಮ್ಗೆ ಏನು ವೆಪನ್ಸ್ ಏನು ಬೇಕು, ನಿಮ್ಗೆ ಸಪೋರ್ಟ್, ನಿಮ್ಗೆ ಏನು ಫೆಸಿಲಿಟಿ ಬೇಕು ಅಂತೆಲ್ಲ ಕೇಳ್ತಿರ್ತಾರೆ ಸರ್. ಅವೆಲ್ಲ ಹೆಲ್ಪ್ ಮಾಡ್ತಾರೆ ಇದೆ. ಮೊದಲು ಅವರು ಕ್ರಿಕೆಟ್ ಎಲ್ಲ ನೋಡಿದ್ವಿ, ಆದರೆ ಈಗ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಎಲ್ಲ ಇದಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಸರ್ ನಮಗೆ. ಸೊ ಅವರು ಡಿಪಾರ್ಟ್ಮೆಂಟ್ಗೆ ಸೇರೋದ್ರಿಂದ ಏನಾದ್ರು ಹೆಲ್ಪ್ ಆಗ್ಬೋದಾ? ಹೆಲ್ಪ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಇದೆ ಸರ್. ಅನಿಲ್ ಕುಂಬ್ಳೆ ಅವರು ಇದು ಮೊದಲನೇ ಸಾರಿ ಬಂದಿರೋದಿಲ್ಲ. ಈಗಾಗಲೇ ಸುಮಾರು ಒಂದು 20-30 ಸಾರಿ ಈ ಅರಣ್ಯ ಪ್ರದೇಶಕ್ಕೆ ಭೇಟಿ ಮಾಡಿದ್ದಾರೆ. ಅವ್ರು ಭೇಟಿ ಮಾಡಿ ಅವರು ಭಾಳ ಹತ್ತಿರದಿಂದ ಈ ವನ್ಯಪ್ರಾಣಿಗಳು ಮತ್ತು ವನ್ಯಪ್ರಾಣಿಗಳ ರಕ್ಷಣೆ ಮಾಡ್ತಾರಂಥ ಸಿಬ್ಬಂದಿಗಳ ಸಮಸ್ಯೆಗಳನ್ನು ಸಹ ಭಾಳ ಹತ್ತಿರದಿಂದ ನೋಡಿದ್ದಾರೆ. ಈಗ ಅವರೇ ಸ್ವತಃ ಬಂದು ಅವ್ರ ಜೊತೆ ಎಲ್ಲ ಬೆರೆತು ಎಲ್ಲ ಆಟ ಆಡಿಸಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನಿರೂಪಣೆ ತೋರಿಸ್ಕೊಟ್ಟು ಎಲ್ಲ ಒಂಥರ ಮಿಂಗಲಾಗಿ ಒಂಥರ ಅವರಲ್ಲೂ ಅವರೇ ಒಬ್ಬರಾಗಿ ಬೆರೆತು ಒಂಥರ ನೋಡಿದಾಗ ಪ್ರೀತಿ ವಿಶ್ವಾಸ ತೋರಿಸಿದಾಗ ಸಿಬ್ಬಂದಿಗಳು ಒಂಥರ ನಾವು ಮಾಡೋ ಕೆಲಸಕ್ಕೆ ಒಂದು ರೆಕಗ್ನಿಷನ್ ಸಿಗ್ತಾ ಇದೆ ಅಂಥೇಳಿ ಭಾಳ ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ. ಅವ್ರು ತುಂಬ ಉತ್ಸುಕರ ಕೆಲಸ ಮಾಡಲಿಕ್ಕೆ ಒಂದು ಸಾಧ್ಯತೆ ಆಗಿದೆ. ಇದು ತುಂಬ ಒಳ್ಳೆಯ ಕೆಲಸ ಆಗ್ತಾ ಇದೆ. ಕಾಡು ಮತ್ತು ಕಾಡಿನ ಸುಂದರ ಆಭರಣಗಳಾದ ವನ್ಯಜೀವಿಗಳ ಬಗ್ಗೆ ಕುಂಬ್ಳೆ ವಿಪರೀತ ಆಸಕ್ತಿ ಹಾಗೂ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಆದ್ದರಿಂದ ಅವುಗಳ ದರ್ಶನಕ್ಕೆ ಹಾಗೆಯೇ ಸಿಬ್ಬಂದಿಯ ಉತ್ತೇಜನಕ್ಕೆ ಆಗಾಗ್ಗೆ ಕಾಡಿಗೆ ಬರ್ತಾರೆ. ಅವರ ಪ್ರಕಾರ ಕಾಡಿನಲ್ಲಿ ಪ್ರಾಣಿಗಳ ದರ್ಶನ ಆಗೋದು ಅದೃಷ್ಟ ಇದ್ದ ಹಾಗೆ. ಅನೇಕ ಸವಾಲುಗಳನ್ನು ಎದುರಿಸ್ತಾ ಇರೋ ಕಾಡಿನ ಸಂರಕ್ಷಣೆಗೆ ಎಲ್ಲರ ಸಹಕಾರ ಅಗತ್ಯ ಅಂತಾರೆ. ಹಲವಾರು ಚಾಲೆಂಜಸ್ ಇದೆ. ಇವಾಗ ಇದೊಂದೇ ನ್ಯಾಷನಲ್ ಪಾರ್ಕು, ಇಲ್ಲಿ ಹ್ಯೂಮನ್ ಹ್ಯಾಬಿಟೇಷನ್ ಇಲ್ಲ, ಅಂದರೆ ಇನ್ವಯಲೇಟ್ ಅಂತ ಹೇಳ್ಬೋದು ಬಂಡೀಪುರ. ಅದಲ್ಲದೆ ಸುಮಾರು ಚಾಲೆಂಜಸ್ಸು. ಈಗಾಗಲೇ ರಸ್ತೆಗಳು ಹೋಗುತ್ತವೆ, ಆಮೇಲೆ ಈ ಸುತ್ತಲೂ ಮುತ್ತಲಿನ ಎಲ್ಲ
ಜನಸಂಖ್ಯೆ ಹಾಗೂ ಈ ಫಾರ್ಮ್ ಲ್ಯಾಂಡ್ ಏನೇನಿದೆಯೋ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟು ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ. ಆ ಒಂದು ಬ್ಯಾಲೆನ್ಸ್ ತರೋದು ತುಂಬ ಮುಖ್ಯ. ಆದ್ದರಿಂದ ಬಯೋಡೈವರ್ಸಿಟಿ ಇಲ್ಲಿ ಉಳ್ಕೋಬೇಕಾದ್ರೆ ಎಲ್ಲರ ಸಹಕಾರನೂ ತುಂಬ ಮುಖ್ಯ. ಬರೀ ಇಲ್ಲಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಸರ್ಕಾರ ಅಥವಾ ಕೆಲವು NGOs ಅವ್ರು ಮಾತ್ರ ಕೆಲಸ ಮಾಡಿದ್ರೆ ಮಾತ್ರ ಸಾಕು, ಎಲ್ಲ ಉಳ್ಕೊಳುತ್ತೆ ಅನ್ನೋದು ತಪ್ಪು. ನಮ್ಮ ದೇಶದಲ್ಲಿ ಕ್ರಿಕೆಟಿಗರು ಅಂದರೆ ಜನರಿಗೆ ಅವರೇ ದೇವರು. ಈ ಸತ್ಯ ಅನಿಲ್ ಕುಂಬ್ಳೆ ಅವರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದಲೇ ಅವರು ಅರಣ್ಯ ಸಂರಕ್ಷಣೆಯ ಮಹತ್ವದ ಕೆಲಸಕ್ಕೆ ಇತರೆ ಕ್ರಿಕೆಟ್ ತಾರೆಗಳನ್ನು ಕರೆದುಕೊಂಡು ಬರುವ ಇರಾದೆ ಇದೆ. ಹಲವಾರು ಕ್ರಿಕೆಟರ್ಸು ನನ್ನ ಜೊತೇಲಿ ಬಂದಿದ್ದಾರೆ. ಜಾವಗಲ್ ಶ್ರೀನಾಥ್ ಆಗಲಿ ಅಥವಾ ಧೋನಿ ಆಗಲಿ, ಸಚಿನ್ ಆಗಲಿ ಅಥವಾ ಜಹೀರ್ ಖಾನ್ ಆಗಲಿ ಅಥವಾ ಇನ್ಯಾರೇ ಆಗಲಿ ಅಡಾಪ್ಷನ್ ಶುರು ಮಾಡ್ಕೊಂಡಿದ್ದಾರೆ ಮೈಸೂರು ಝೂನಲ್ಲಿ. ಸೊ ಅದರಿಂದ ಎಷ್ಟಾಯ್ತು ಆವಾಗ ಇಲ್ಲಿ ಕರ್ಕೊಂಬರ್ತೀನಿ ಖಂಡಿತ. ಇದು ಕ್ರಿಕೆಟ್ ದಿಗ್ಗಜ ಅನಿಲ್ ಕುಂಬ್ಳೆ ಅವರ ಮತ್ತೊಂದು ಮುಖದ ಅನಾವರಣ. ಜಂಬೋ ಅಂತ ಪ್ರೀತಿಯಿಂದ ಕರೆಸಿಕೊಳ್ಳುವ ಅನಿಲ್ ಹೆಸರಿಗೆ ತಕ್ಕಂತೆ ಆನೆಯಷ್ಟು ಅಗಾಧ ಪ್ರೀತಿಯನ್ನ ಕಾಡಿನ ಬಗ್ಗೆ ಇಟ್ಕೊಂಡಿದ್ದಾರೆ. ಎಲ್ಲವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಿದ್ದಾರೆ. ಅನಿಲ್ ಅಂತಹ ಐಕನ್ ಕರ್ನಾಟಕದ ಅರಣ್ಯ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿರೋದು ನಿಜಕ್ಕೂ ಒಳ್ಳೆ ಬೆಳವಣಿಗೆ. ಅನಿಲ್ ಕುಂಬ್ಳೆ ಅವರ ಈ ಹೊಸ ಕಾಡಿನ ಇನ್ನಿಂಗ್ಸ್ಗೆ ನಮ್ಮಿಂದಲೂ ಗುಡ್ ಲಕ್. ಕ್ಯಾಮರಾಮನ್ ಹೇಮಂತ್ ಮತ್ತು ಗುರುಮೂರ್ತಿ ಜೊತೆ ವಿನೋದ್ ಕುಮಾರ್, ಸುವರ್ಣ ನ್ಯೂಸ್ 24/7 ಬಂಡೀಪುರ. ಅನಿಲ್ ಕುಂಬ್ಳೆ ಅವರಿಗೆ ಗುಡ್ ಲಕ್ ಹೇಳಲೇಬೇಕು. ದೇವರು ಮೆಚ್ಚೋ ಕೆಲಸಕ್ಕೆ ಹೊರಟಾಗ ಅವ್ರ ಜೊತೆಗೆ ನಾವು ನಿಲ್ಲಬೇಕು. ಎಷ್ಟು ಅಂತೀರ ತಾನೆ? ಇದು ಜಂಬೋ ಸಫಾರಿ ಸ್ಪೆಷಲ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.